ಮುದ್ದು ರಾಮ ಮಂಜರಿ. ಇದರ ಇರುವ ಒಟ್ಟು ಚೌಪದಿಗಳು 1026. ಆ 10 ಪುಸ್ತಕಗಳಲ್ಲಿ ಇರುವಂತಹ ಆ ಚೌಪದಿಗಳು ಎಷ್ಟು? 9948 ಚೌಪದಿಗಳಲ್ಲಿ ತಮಗೆ ಸೇರಿದಂಥ ಚೌಪದಿಗಳನ್ನು ಪೂಜ್ಯ ಶಿವಪ್ಪನವರ 10 ಮಹನೀಯ ಸ್ನೇಹಿತರು ಹೆಕ್ಕಿ ಇರಿಸಿದ್ದಾರೆ ಇದರಲ್ಲಿ ಮುದ್ದು ರಾಮ ಮಂಜರಿಯಲ್ಲಿ. ಈಗ ನೋಡಿ, ಈ 10 ಪುಸ್ತಕಗಳು 1, 2, 3, 4, 10 ಪುಸ್ತಕಗಳಿವೆ. ಅವುಗಳಲ್ಲಿ ಇವು 9948 ಚೌಪದಿಗಳಿವೆ. ನಾನು ಇದೆಲ್ಲದ ಸಾರ, ಈ 10 ಸಂಪುಟಗಳ ಸಾರ ಅಂತ ನಾನು ತಿಳ್ಕೊಂಡು ಇದರಲ್ಲಿ ಏನು ಮಾಡಿದ್ದೇನಪ್ಪ ಅಂದರೆ, ಎಲ್ಲ 18 ಪ್ರಕರಣಗಳಿರುವಂತಹ ಚೌಪದಿಗಳಲ್ಲಿ ಕೆಲವೊಂದನ್ನು ಆರಿಸಿ 60 ದಿನಗಳ ಕಾಲ ನಿರಂತರವಾಗಿ ನನ್ನ ಸಾಹಿತ್ಯ ಸೇವೆಯನ್ನು ಅರ್ಪಿಸಿದ್ದೇನೆ. ಕನಿಷ್ಠ 300 ಚೌಪದಿಗಳನ್ನು ನಾನು ನಿವೇದಿಸಿರುವ ಸಾಧ್ಯತೆ ಉಂಟು. ನಮ್ಮ ಕನ್ನಡ ಭಾಷೆ, ಕಾವ್ಯ ಭಾಷೆಯಲ್ಲಿ ಸರ್ವಜ್ಞ ಮಂಕುತಿಮ್ಮ ಈಗ ಮುದ್ದು ರಾಮನು ಸೇರಿಬಿಡ್ತಾನೆ. ನಾನು ಈ ಪ್ರಾರಂಭ ಮಾಡುವಕ್ಕಿಂತ ಪೂರ್ವದಲ್ಲಿ ಅವ 1ನೇ ಚೌಪದಿ, ಆ 1ನೆಯ ಚೌಪದಿಯನ್ನು ವಾಚಿಸಬೇಕು ಅಂತ ಮಾಡಿದ್ದೆ. ಅದನ್ನು ಈಗಲಾದರೂ ನಾನು ವಾಚಿಸ್ತೇನೆ. ಯಾವುದಪ್ಪ 1ನೇ ಚೌಪದಿ ಅಂದರೆ, ತಮಗೆಲ್ಲರಿಗೂ ಗೊತ್ತು, ಭಾಳ ಮಂದಿಗೆ ಗೊತ್ತು. ಏನಪ್ಪ ಅದು ಅಂತಂದರೆ, ಓಂ ಯಾರ ನಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೆ ತನ್ನ ಕಕ್ಷೆಯೊಳಗಿಹುದೋ. ನೆನೆದಾರ ಹನುಮಂತ ಸಾಗರವ ದಾಟಿದನು, ನಮಿಸು ಆ ಮಹಿಮನಿಗೆ ಮುದ್ದು ರಾಮ. ಹೀಗೆ ಮುದ್ದು ರಾಮ ಪ್ರಾರಂಭ ಮಾಡ್ತಾನೆ. ಅಲ್ಲಿದ ವಾಲ್ಮೀಕಿ ರಾಮಾಯಣ ಬರೆದರು, ರಾಮ ಆದರ್ಶ ಪುರುಷ ಅಂತ ಬರೆದರು. ಅವನು 16 ಗುಣಗಳು, 24 ಗುಣಗಳು ಅದ್ಭುತವಾದ ವರ್ಣನೆಯನ್ನು ವಾಲ್ಮೀಕಿ ಮಾಡಿದ್ದಾರೆ. ಇಲ್ಲೇ ನಮ್ಮ ಪೂಜ್ಯ ಶಿವಪ್ಪನವರು ಮುದ್ದು ರಾಮ ಅಂದುಬಿಟ್ರು, ಅಚ್ಚ ಕನ್ನಡದ ಒಂದು ಶಬ್ದವನ್ನು ಪ್ರಯೋಗ ಮಾಡಿಬಿಟ್ರು, ಮುದ್ದು ರಾಮ ಅಂಥೇಳಿ. ಎಷ್ಟೊಂದು ಶ್ರೇಯಸ್ಕರವಾದಂಥ ಶ್ರೇಷ್ಠವಾದ ವಿಚಾರ ಅಲ್ಲ, ಅಡ್ಡಿ ಇಲ್ಲ, ಏನು ತಪ್ಪಾಗಿಲ್ಲ, ಎಲ್ಲ ಪರ್ಫೆಕ್ಟಾಗಿದೆ. ಇಲ್ಲೇ ಈ ಮುದ್ದುರಾಮನ ಚೌಪದಿಗಳ ಒಂದು ಬೃಹತ್ ವಿಶೇಷತೆ ಏನಪ್ಪ ಅಂತಂದ್ರೆ, ಏನು ಇದು ಬೃಹತ್ ವಿಶೇಷತೆ ಅಂತಂದರೆ, ಇವು ಸರಳವಾದ ಕನ್ನಡ ಭಾಷೆಯಲ್ಲಿವೆ. ಸಂಧಿ ಸಮಾಸಗಳ ಗೊಂದಲ ಇಲ್ಲಿ ಇಲ್ಲ. ಭಾಳಷ್ಟು ಕಠಿಣ ಶಬ್ದಗಳ ಆಡಂಬರವೂ ಇಲ್ಲ. ಸಾಮಾನ್ಯ ಕನ್ನಡ ಜ್ಞಾನ ಇದ್ದಂಥ ವ್ಯಕ್ತಿ ಇವುಗಳನ್ನು ಓದಿ ನೆನಪಿಸಿಕೊಂಡು ತನ್ನ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯಬಹುದಂಥ ಅತ್ಯದ್ಭುತವಾದಂಥ ಒಂದು ಈ ಕಾವ್ಯ ಮುದ್ದು ರಾಮನ ಮಂಜರಿಯಾಗಲೇ ಉಳ್ಕ್ಯವು ಯಾವಪ್ಪ? ಮುದ್ದುರಾಮನ ಮನಸ್ಸು, ಮುದ್ದುರಾಮನ ಬದುಕು 900, ಮುದ್ದುರಾಮನ ಅರಿವು 9999, ಮುದ್ದುರಾಮನ ನಲಿವು 2020 ಪ್ರಕಟ ಆಗಿದ್ದು 900, ಮುದ್ದುರಾಮನ ಬೆರಗು 1008, ಮುದ್ದುರಾಮನ ಬೆಡಗು 1008, ಮುದ್ದುರಾಮನ ಚೆಲವು 1008, ಮುದ್ದುರಾಮನ ಒಲವು 1008, ಮುದ್ದುರಾಮನ ಗೆಲುವು 1008, ಮುದ್ದುರಾಮನ ನಿಲುವು 1008. ಹೀಗೆ 10 ಗ್ರಂಥಗಳಲ್ಲಿ 9948 ಚೌಪದಿಗಳು. ಅವುಗಳ ಒಂದು ಸಾರ ಸಂಗ್ರಹ ಆ ಮುದ್ದುರಾಮನ ಚೌಪದಿಗಳ ಸಾರ ಸಂಗ್ರಹ ಮುದ್ದುರಾಮನ ಮಂಜರಿ.
ನಾನು ಹೇಳಿದೆ ಇದೇನಪ್ಪ ಇದು ಇವತ್ತಿದು ಮಂಗಳೋತ್ಸವ ಅಂತ ಹೇಳಿದೆ. ಅಂದರೆ ಕಳೆದ 60 ದಿನಗಳಲ್ಲಿ ನಾನು ಈ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಪಡೆದಿದ್ದೆ. ಅದಕ್ಕಾಗಿ ನಾನು ಈ ಗ್ರಂಥಗಳಿಗೆ ನಮಸ್ಕಾರ ಮಾಡ್ತೇನೆ, ಪೂಜ್ಯ ಶಿವಪ್ಪನವ್ರಿಗೆ ನಮಸ್ಕಾರ ಮಾಡ್ತೇನೆ. ಆಮೇಲೆ ನಾನು ನನ್ನ ಈ 60 ದಿನಗಳ ಸಾಹಿತ್ಯ ಸೇವೆಯ ನಿವೇದನೆಯಲ್ಲಿ ಏನಾದರೂ ತಪ್ಪು ಎಸಗಿದ್ದರೆ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ. ಇನ್ನೊಂದು ವಿಚಾರ ಬರುತ್ತೆ ನನಗೆ. ಏನು ಅಂತಂದರೆ, ಈ ಚೌಪದಿಯನ್ನು ನಮ್ಮ ಪೂಜ್ಯ ಶಿವಪ್ಪನವರು 1ನೇ ಚೌಪದಿಯಲ್ಲಿಯೇ, ಯಾಕಂದರೆ ಇವೆಲ್ಲ 2000 ನಂತರ ಬರೆದಂಥ ಚೌಪದಿಗಳು, 1998 ನಂತರ ಆವಾಗ ರಚಿಸಿದಂಥ ಚೌಪದಿಗಳು. ಆಗ ಅವರು ಆ ಪೂಜ್ಯ ಶ್ರೀಗಳು, ಆ ನಡೆದಾಡುವ ಶ್ರೀಗಳ ಒಂದು ಸಂಪರ್ಕಕ್ಕೆ ಬಂದಿದ್ದರು. ಹೀಗಾಗಿ ಅವರು ತಮ್ಮ ಜೀವನದಲ್ಲಿ ಒಂದು ಅಭೂತಪೂರ್ವವಾದ ಪರಿವರ್ತನೆಯನ್ನು ಹೊಂದಿದ್ದರು ಅಂತ ಅವರು ತಾವಾಗೇ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ. ತಾವು ಅಭೂತಪೂರ್ವವಾದ ಪರಿವರ್ತನೆಯನ್ನು ಹೊಂದಿಕೊಂಡಿದ್ದರು. ಅವರಲ್ಲಿ ಒಬ್ಬ ಲೇಖಕ, ಒಬ್ಬ ಕವಿ, ಒಬ್ಬ ಒಳ್ಳೆಯ ವ್ಯಕ್ತಿ, ಎಲ್ಲ ಏನೊಬ್ಬ ಸಜ್ಜನ, ಒಬ್ಬ ಮಹಾಕಾವ್ಯ ಕವಿ ಕವಿತೆ ರಚಿಸುವ ಸಾಮರ್ಥ್ಯ ಇದ್ದಂಥ ಕವಿ ಎಲ್ಲರೂ ಇದ್ದರು. ಆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಸಾನ್ನಿಧ್ಯದಿಂದ ಈ 10 ಗ್ರಂಥಗಳು ಪ್ರಕಟವಾಗಿವೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಎಷ್ಟೋ ಸರಿ. ನಾನು ನಿಜವಾಗಲೂ ಅವರಿಗೂ ನಮಸ್ಕಾರ ಮಾಡ್ತೇನೆ. ನೋಡಿರಿ, ಈ ಪುಸ್ತಕ ಬೇಕಾದರೆ ಮೈಸೂರಿನ ಮೈಸೂರಿನಲ್ಲಿ 2 ಗ್ರಂಥಾಲಯಗಳಿವೆ. ವಿಸ್ಮಯ ಬುಕ್ ಹೌಸ್, ಮೈಸೂರಿನ ವಿಸ್ಮಯ ಬುಕ್ ಹೌಸ್, ಮೈಸೂರಿನ ಪರಿವರ್ತನ ಪ್ರಕಾಶನ, ಇವರಲ್ಲಿ ನೀವು ಕೊಳ್ಳಬಹುದು. ಈ ಮುದ್ದುರಾಮನ ಮನಸ್ಸು 1ನೇದರಲ್ಲಿಯೇ ನಮ್ಮ ಶಿವಪ್ಪನವ್ರು ಏನು ಮಾಡಿಬಿಟ್ಟಾರಂದ್ರೆ, 2-3 ಅದ್ಭುತವಾದ ಚೌಪದಿಗಳನ್ನು ರಚಿಸಿಬಿಟ್ಟಾರೆ. ಇವು ಯಾರನ್ನು ಕುರಿತು ಗೊತ್ತೇ? ಆ ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಕುರಿತು. ಅದ್ರ ಬಗ್ಗೆ ಬರೀತಾರೆ ಅವರು. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, 100 ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದೆಸೆ ತೋರ್ವಾತ, ಪರಮಗುರು ಆ ಸಾಧು ಮುದ್ದುರಾಮ, ಪರಮಗುರು ಆ ಸಾಧು ಮುದ್ದುರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ, ತನ್ನದೆಲ್ಲವನು ಮರೆತು ನಿಂತವ ಆತ, ಸಂತನೆಂದರೆ ಯೋಗಿ ಮುದ್ದುರಾಮ, ಸಂತನೆಂದರೆ ಯೋಗಿ ಮುದ್ದುರಾಮ. ಅದ್ಭುತವಾದಂಥ ಈ ರಚನೆ. ಈ 7-8 ಪದ್ಯಗಳನ್ನು ಕೆಲವರು ಶ್ರೇಷ್ಠರು ಹಾಡಿದ್ದಾರೆ. ಲಕ್ಷ ಜನರು ಕೇಳಿದ್ದಾರೆ, ಕೇಳುತ್ತಲೂ ಇದ್ದಾರೆ. ನಾನು ಇನ್ನೊಂದು ಕೊನೆಯ ಚೌಪದಿಯನ್ನು ಓದ್ತಾ ಇದ್ದೇನೆ. ಇದನ್ನು ಮಾತ್ರ ಲಕ್ಷ ಮಂದಿ ಕೇಳಿದ್ದಾರೆ, ಕೇಳಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದುರಾಮ. ಇಂಥ ಅದ್ಭುತವಾದ ಗ್ರಂಥಗಳ ರಚನೆಯನ್ನು ಮಾಡಿದ್ದಕ್ಕೆ, ಆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಕೃಪಾಶೀರ್ವಾದ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಮಂಗಳೋತ್ಸವಕ್ಕೆ ಮಂಗಲವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.